ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ವಿಕ್ಕಿ ಬ್ಲಾಗ್. ಇವತ್ತಿನ ಮನೇಲಿ ಏನು ಸ್ಪೆಷಲ್ ಐತೆ ಅಂತ ನೋಡಿ. ಉಪಮ ಮಾಡ್ಲಿಕ್ಕೆ ಏನೇನು ಬೇಕು ಅಂದ್ರೆ, ಒಂದು ಉಪ್ಪಿಟ್ಟು ಮಾಡ್ಲಿಕ್ಕೆ ಏನು ಬೇಕಂದರೆ ಉಳ್ಳಾಗಡ್ಡಿ ಬೇಕು, ಉಳ್ಳಾಗಡ್ಡಿ, ಹಸಿಮೆಣಸಿನ್ಕಾಯಿ, ಕರಿಬೇವು, ಕೊತ್ತಂಬರಿ ಮತ್ತು ಕಾಯಿ ಬೀಜ. ಸ್ವಲ್ಪ ರವನ್ನು ಮೊದಲೇ ಫ್ರೈ ಮಾಡಿಕ್ಕಿದ್ದೀವಿ. ಇವಾಗ ಒಂದು ಬಾಣಲೆಯಲ್ಲಿ ಒಂದು ಎಣ್ಣೆ ಹಾಕಿ ಅದರೊಳಗೆ ನಾವು ಎಣ್ಣೆ ಕಾಯ್ದ ನಂತರ ಸಾಸಿವೆ ಜೀರಿಗೆನ ಹಾಕಬೇಕು. ಆ ಸಾಸಿವೆ ಜೀರಿಗೆ ಚಟಪಟ್ಟ ನಂತರ ಅದಕ್ಕೆ ಏನು ಮಾಡಬೇಕು, ಸ್ವಲ್ಪ ಉಳ್ಳಾಗಡ್ಡಿ ಹಾಕಿ ಸ್ವಲ್ಪ ಕೊತ್ತಂಬರಿ ಹಾಕಬೇಕ್ರಿ. ಕೊತ್ತಂಬರಿ ಹಾಕಿದ ಮ್ಯಾಲೆ ಚೆನ್ನಾಗಿ ಫ್ರೈ ಮಾಡಿ, ಮತ್ತಿದು ಮೆಣಸಿನ್ಕಾಯಿ ಕೂಡ ಹಾಕ್ಬೇಕು ನೋಡಿರಿ. ಮೆಣಸಿನ್ಕಾಯಿ ಇದು ಹಸಿದು ಕೂಡ ಹಾಕ್ಬೋದು, ಆದರೆ ಒಣಗಿದ ಖಾರ ಕೂಡ ಹಾಕ್ಬೋದು. ಬೇಕಾದರೆ ಕಾಯಿ ಬೀಜ ಹಾಕಬೇಕು. ಚೆನ್ನಾಗಿ ಫ್ರೈ ಮಾಡಬೇಕು. ಯಾವ ರೀತಿ ಅಂದರೆ ಸ್ವಲ್ಪ ಕೆಂಪಗಾಗುವವರೆಗೂ, ಪೂರ ಹೊತ್ತಿಸ್ಬೇಡ್ರಿ. ಮತ್ತು ಉಪ್ಪುಮ ಆಗಿದೆಲ್ಲ ನಿಮ್ಮದು ಹೊತ್ತು ಉಪ್ಪುಮ ಆಗಿಬಿಡ್ತು ನೋಡಿರಿ. ಅಂದರೆ ಫ್ರೈ ಗೋಲ್ಡನ್ ಕಲರ್ ಬರುವವರೆಗೂ ಅದನ್ನು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊತಾನೇ ಇರಬೇಕಾಗುತ್ತೆ. ಈಗ ಬೇಕಾದರೆ ನಮಗೆ ಟೊಮೊಟೊ ಹಾಕ್ರಿ. ಕೆಲವೊಬ್ಬರು ಟೊಮೊಟೊ ಹಾಕೋದಿಲ್ಲ, ನಾವು ಹಾಕ್ತೀವಿ. ಹಾಗೆ ಈ ಟೊಮೊಟೊ ಚೆನ್ನಾಗಿ ಫ್ರೈ ನಂತರ ಅರಿಶಿಣ ಬೇಕಾದರೆ ಹಾಕಿದ್ರೆ ಅವಾಯ್ಡ್ ಮಾಡ್ಬೋದು. ನೀವು ನೀರು ಆ ರವಕ್ಕೆ ಎಷ್ಟು ಬೇಕೋ ಅಷ್ಟು ಪ್ರಮಾಣದಲ್ಲಿ ನೀವು ನೀರನ್ನು ಹಾಕಬೇಕಾಗ್ತದೆ ನೋಡಿ. ರವೆ ಇಷ್ಟಂದರೆ ಒಂದು 1.5 ಗ್ಲಾಸ್ ಅಂದರೆ 1.5 ಗ್ಲಾಸ್ ರವೆ ಇದ್ದರೆ ನೀವು 3 ಗ್ಲಾಸಷ್ಟು ನೀರು ಹಾಕಬೇಕು. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಆ ನೀರು ಕುದಿ ಬರುವವರೆಗೂ ನೀರನ್ನು ಯಾವ ರೀತಿ ಕುದಿಲತ್ತವ, ಕಳ್ಳು ಮುಂದೆ ಕುದಿಲತ್ತದ ನೋಡ್ರಿ. ಇದು ನೋಡ್ರಿ ಯಾವ ರೀತಿ ಕುದಿಲತ್ತು. ಈ ಕುದಿಯೋ ನೀರಾಗ ಕೈ ಹಾಕಿರಿ ಮತ್ತೆ ಎಲ್ಲರೂ ಹೋಗಿ. ಕುದಿತಕ್ಕಂತಹ ನೀರಿನಲ್ಲಿ ಸ್ವಲ್ಪ ಪ್ರಮಾಣದಲ್ಲಿ ಹಾಕ್ಕೊತ ನಾವು ಅದನ್ನು ಮಿಕ್ಸ್ ಮಾಡ್ಕೊತಾನೆ ಇರಬೇಕಾಗ್ತದೆ. ಇಲ್ಲದ್ರೆ ಗಂಟಾಗ್ಬಿಡ್ತದೆ. ನಂದು ಒಂದು ಕೈ ಇರಲಿ ಅಂತ ಲಾಸ್ಟಿಗೆ ನಾನು ಏನು ಮಾಡಿದೆ ಅಂದರೆ ಕೈಯನ್ನು ಆಡಿಸ್ತಾ ಬಿಟ್ಟಿನಿ ನೋಡ್ರಿ. ಕೈ ಆಡಿಸೋದ್ರಿಂದ ಅಡುಗೆ ಸೂಪರಾಗಿ ಆಗ್ತು ಅಂತ ನಮ್ಮ ಮನೆಯಲ್ಲಿ ಹೇಳ್ತಾರೆ. ಲಾಸ್ಟಿಗೆ ಏನು ಮಾಡಬೇಕು, ಮೇಲೆ ನಿಮಗೆ ಬೇಕಾದರೆ ತುಪ್ಪನೂ ಕೂಡ ಹಾಕ್ಬೋದು. ನಾವು ಇಲ್ಲಿ ತುಪ್ಪ ಹಾಕಿಲ್ರಿ, ನಮ್ಮ ಸೋಯಾಬೀನ್ ಎಣ್ಣೆ ಹಾಕಿದ್ದೀವಿ ನೋಡಿ. ಅದು ಎಣ್ಣೆ ಮೇಲಿಂದ ಎಣ್ಣೆ ಉದುರಿಸೋದ್ರಿಂದ ಈ ರೀತಿ ಉದುರಾಗಿ ಉಪ್ಪುಮ ಅಂದರೆ ಉಪ್ಪಿಟ್ಟು ರೆಡಿ ಆಗಿಬಿಡ್ತದೆ ನೋಡಿ. ಸ್ವಲ್ಪ 1 ನಿಮಿಷ ಹಾಗೆ ಬಿಟ್ಬಿಡ್ಬೇಕು. ರೆಡಿ ಆಯ್ತು ನೋಡಿರಿ ನಮ್ಮ ಉಪ್ಪುಮ. ಉಪ್ಪಿಟ್ಟು ಜೊತೆ ಉಪ್ಪಿನಕಾಯಿ ಇರಲೇಬೇಕು. ಉಪ್ಪಿಟ್ಟಿಗೆ ಒಂದು ಬೆಲೆ ಇರ್ತದೆ ನೋಡಿ.